to present a speech in Kannada on the ಎಲ್ಲರಿಗೂ ನನ್ನ ಬೆಳಗಿನ ಶುಭೋದಯಗಳು. ವೇದಿಕೆಯ ಮೇಲೆ ಆಸೀನರಾಗಿರುವ ಅತಿಥಿಗಳೇ, ನಮ್ಮ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಸದಸ್ಯರೇ, ಮುಖ್ಯ ಗುರುಗಳೇ, ಶಿಕ್ಷಕರೇ, ನನ್ನ ನೆಚ್ಚಿನ ಸಹಪಾಠಿಗಳೇ, ಎಲ್ಲರಿಗೂ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇಂದು ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಇಲ್ಲಿ ಸೇರಿದ್ದೇವೆ. ಸ್ವಾತಂತ್ರ್ಯ ಪಡೆಯಲು ಹಿರಿಯ ಚೇತನರೂ ಆದ ರಾಷ್ಟ್ರಪಿತ ಮಹಾತ್ಮ ಗಾಂಧಿ, ಸರ್ದಾರ್ ವಲ್ಲಭಾಯಿ ಪಟೇಲ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಸರೋಜಿನಿ ನಾಯ್ಡು ಮುಂತಾದವರು ಹೋರಾಟವನ್ನು ನಡೆಸಿದ್ದಾರೆ. ಬ್ರಿಟಿಷರು ಹೊಡೆದು ಆಳುವ ನೀತಿಯಿಂದ ಹರಿದು ಹಂಚಿಹೋದ ಭಾರತವನ್ನು ಏಕೀಕರಣಗೊಳಿಸುವುದರಲ್ಲಿ ಸ್ವಾತಂತ್ರ್ಯ ಮಹತ್ವವನ್ನು ಪಡೆದುಕೊಂಡಿದೆ. ಇಂದು ನಾವು ನಮ್ಮ ಜೀವನವನ್ನು ಸ್ವಚ್ಛಂದವಾಗಿ ಸಾಗಿಸುವುದಕ್ಕೆ ಕಾರಣ ಈ ಸ್ವಾತಂತ್ರ್ಯ. ನಾವೆಲ್ಲರೂ ನಮಗೆ ಸ್ವಾತಂತ್ರ್ಯ ಪಡೆಯಲು ಹಿರಿಯ ಹೋರಾಟಗಾರರು ಮಾಡಿದ ಚಳುವಳಿಗಳು, ಉಪವಾಸಗಳು, ಸತ್ಯಾಗ್ರಹಗಳು, ಅಹಿಂಸಾ ಹೋರಾಟಗಳು ಸ್ವಾತಂತ್ರ್ಯ ಪಡೆಯುವುದರಲ್ಲಿ ಮಹತ್ವವಾದ ಪಾತ್ರವನ್ನು ವಹಿಸಿದೆ. ಇಂದು ಭಾರತ ಬೆಳಗುತ್ತಿದೆ. ವಿಶ್ವದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ದೇಶವಾಗಿದೆ. ಭಾರತೀಯ ಅರ್ಥವ್ಯವಸ್ಥೆ ವಿಶ್ವದ ಮಾರುಕಟ್ಟೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತಿದೆ. ಮೇಕ್ ಇನ್ ಇಂಡಿಯಾದಿಂದ ಸ್ವಾವಲಂಬನೆಯನ್ನು ನಡೆಸುತ್ತಿದೆ. ಇಂದು ಭಾರತ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ವೈಜ್ಞಾನಿಕವಾಗಿ ಬೆಳೆಯುತ್ತಿದೆ. ಅಂದು ಗಳಿಸಿದ ಸ್ವಾತಂತ್ರ್ಯವನ್ನು ನಾವು ಇಂದು ಉಳಿಸಬೇಕಾಗಿದೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳ ಮಾತಿನಂತೆ ನಾವೆಲ್ಲರೂ ಉಜ್ವಲ ಭಾರತವನ್ನು ಕಟ್ಟಬೇಕಾಗಿದೆ. ತಲೆ ಎತ್ತಿ ನಿಲ್ಲಬಲ್ಲ ಯೋಗ್ಯ ಭಾರತೀಯನಾಗಬೇಕಾಗಿದೆ. ಯಾವುದೇ ಜಾತಿ, ಮತ, ಧರ್ಮ, ಭೇದ, ಫಲಗಳಿಲ್ಲದೆ ಒಂದಾಗಿ ಸಾಗಬೇಕಾಗಿದೆ. ಬನ್ನಿ ಸ್ನೇಹಿತರೆ, ಎಲ್ಲರೂ ಬಲಿಷ್ಠವಾದ ಭಾರತವನ್ನು ಕಟ್ಟೋಣ. ಅದರ ಏಳ್ಗೆ ನಮ್ಮ ಏಳ್ಗೆ ಎಂದು ತಿಳಿಯೋಣ. ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ್ ಎಂದು ಹೇಳುತ್ತಾ ನನಗೆ ಮಾತನಾಡಲು